ಇವತ್ತಿಗೆ ಶ್ರೀಲಂಕಾಗೆ ಬಂದು 6 ದಿನ ಆಯಿತು. ಆದರೆ 6 ದಿನ ಆದರೂ ಸಹ ನಾವು ಯಾವುದೇ ನೋಡೋಕ್ಕಾಗಲಿಲ್ಲ ಪ್ಲೇಸಸ್ಸು. ಯಾಕೆಂದರೆ ನಿಮಗೆಲ್ಲ ಗೊತ್ತು, ಕಳೆದ ಬ್ಲಾಗಲ್ಲಿ ಹೇಳಿದ್ದೆ, ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ನೀರು, ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದ ಕೊಲಂಬೋಯಿಂದ ಅನುರಾಧಪುರಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ವಿ. ನೀರೆಲ್ಲ ಕಾರ್ ಒಳಗಡೆ ಬಂದುಬಿಟ್ಟು ನಮಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟು, ಹಾಗಾಗಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ನಾನೀಗ ಇದು ಕೊಲಂಬೋಗೆ ಬಂದೆ. ಸೊ ಕೊಲಂಬೋಗೆ ಬಂದುಬಿಟ್ಟು ಇವಾಗ ನಾನು ರೂಮಲ್ಲಿದ್ದೀನಿ. ಈ ಹೋಟೆಲ್ ಹೆಸರು ಏನಪ್ಪ ಅಂತಂದರೆ ಓಷನ್ ಎಡ್ಜ್ ಸೂಟ್ಸ್ ಹೋಟೆಲ್ ಅಂತ ಹೇಳ್ಬಿಟ್ಟು. ಈ ಹೋಟೆಲ್ ಬಾಲ್ಕನಿ ಮೇಲೆ ನಿಂತ್ಕೊಂಡ್ರೆ ಸಮುದ್ರ ನಾವು ನೋಡ್ಬೋದು. ಸಖತ್ತಾಗಿದೆ, ವಿಹಂಗಮ ನೋಟ ಸಖತ್ತಾಗಿದೆ. ಸನ್ಸೆಟ್ಟು ಮಾತ್ರ ಸಖತ್ತಾಗಿರುತ್ತೆ, ಈವ್ನಿಂಗ್ ಟೈಮ್ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಸೊ ಇದೊಂದು ಬಾಲ್ಕನಿ ಮೇಲೆ ನಿಂತ್ಕೊಂಡು ನಾನು ಶೂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಏನೇನು ಸಿಗುತ್ತೆ, ಈ ಹೋಟೆಲ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. 7th ಫ್ಲೋರಲ್ಲಿದ್ದೀನಿ ಈಗ. ಸೊ ಈಗ 9th ಫ್ಲೋರ್ಗೆ ನಾನೀಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀನಿ. 9th ಫ್ಲೋರ್. ಓಕೆ ಓಕೆ. ಸೊ ಈಗ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ದೀನಿ. ಸೊ ನೋಡಿ ವೆಲ್ಕಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳಗಡೆ ಹೋದರೆ ಯಾವ ಥರ ಇರುತ್ತೆ ಆ್ಯಂಬಿಯನ್ಸು ಅಂತ ನಿಮಗೆ ತೋರಿಸ್ತೀನಿ. ಸೊ ಈಗ ನಾನು ರೆಸ್ಟೋರೆಂಟ್ ಒಳಗೆ ಬಂದಿದ್ದೀನಿ. ಏನೇನು ಮೆನೂಸ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇದೆ ಆ್ಯಂಬಿಯನ್ಸ್ ಎಲ್ಲ ನೋಡಿ. ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಸೊ ಸುತ್ತಲೂ ಕೂತ್ಕೊಂಡ್ಬಿಟ್ಟು ನಾವು ನಮ್ಮ ಊಟ ಗೀಟ ಎಲ್ಲ ಮಾಡ್ಬೋದು ಇಲ್ಲಿ. ಆಮೇಲೆ ಮತ್ತೆ ಏನಿದೆ ನೋಡ. ಓಕೆ, ಇದು ಕಿಚನ್, ಲೈವ್ ಕಿಚನ್ ಇದು. ಸೊ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಆ್ಯಸ್ ಯೂಶುವಲ್ ಬ್ರೆಡ್ಡು, ಕೇಕು ಮತ್ತು ಫ್ರೂಟ್ಸ್ ಎಲ್ಲ ಇದೆ. ಮತ್ತು ಇನ್ಯಾವುದಪ್ಪ ಐಟಮ್ ಇದೆ ಅಂತಂದರೆ ಇಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಅಂತ ಹಾಕಿದ್ದಾರೆ, ಕಟ್ಲೆಟ್ ಅಂತ ಇದೆ. ಇಲ್ಲಿ ರೋಸ್ಟೆಡ್ ಬೀನ್ಸು ಮತ್ತು ಪೊಟೆಟೊ ಅದು ಇದೆ, ಮತ್ತು ಉಪ್ಮಾವೆಲ್ಲ ಇಟ್ಟಿದ್ದಾರೆ. ಆಮೇಲೆ ದೋಸೆ ಇದೆ, ಆಮೇಲೆ ಸಾಂಬಾರು, ಇಡ್ಲಿ ಎಲ್ಲ ಇದೆ, ಸಲಾಡ್ಗಳೆಲ್ಲ ಇದೆ, ವೆಜಿಟೇಬಲ್ ಸಲಾಡ್. ಮತ್ತು ಇಲ್ಲಿ ಕಾಫಿ ಎಲ್ಲ ಇದೆ. ಇಲ್ಲಿ ಫ್ರೆಶ್ ಜ್ಯೂಸಸ್ ಎಲ್ಲ ಇದೆ. ಇಷ್ಟು ಐಟಮ್ ಇದೆ. ಈ ಹೋಟೆಲ್ನ ಮೇಲ್ಭಾಗದಲ್ಲಿ ಈ ಥರ ಎಲ್ಲ ಚೇರ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಚೇರು ಮತ್ತು ಇದೆಲ್ಲ ಟೇಬಲ್ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿಂದ ವ್ಯೂ ಸಖತ್ತಾಗಿ ಕಾಣುತ್ತೆ, ಸಮುದ್ರದ ವ್ಯೂ. ಇಲ್ಲಿ ನೋಡ್ಕೊಂಡು ಆರಾಮಾಗಿ ನಾವು ಊಟ ಗೀಟ ಎಲ್ಲ ಮಾಡ್ಬೋದು ಈವ್ನಿಂಗ್ ಟೈಮ್. ಸೊ ಈ ಥರ ಇದೆ, ಸಖತ್ತಾಗಿದೆ ರೀ ಇಲ್ಲಿ ನೋಡಿ, ಸಖತ್ತಾಗಿದೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ನೀಟಾಗಿ ವ್ಯೂ ಮಾಡ್ಬೋದು, ಸಮುದ್ರದ ವ್ಯೂ. ಕೆಳಗಡೆ ಎಲ್ಲ ಪೂರ್ತಿ ರಸ್ತೆ ಮತ್ತು ರೈಲ್ವೆ ಹಳಿಗಳು ಎಲ್ಲ ನೋಡ್ಬೋದು ಇಲ್ಲಿ. ಈ ಥರ ಇದೆ ವ್ಯೂ ಇಲ್ಲಿ. ಬಟ್ ಇದು ರೆಕಮೆಂಡೆಡ್ ಹೋಟೆಲ್, ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಬ್ರೇಕ್ಫಾಸ್ಟ್ ಏನೋ ಅಂಥ ಮಜಾ ಇರಲಿಲ್ಲ. ಒಟ್ಟಲ್ಲಿ ವ್ಯೂ ಮಾತ್ರ, ಸಮುದ್ರದ ವ್ಯೂ ಪಾಯಿಂಟು ಸಖತ್ತಾಗಿದೆ. ಇಲ್ಲಿ ಬಂದಾಗ ಸ್ಟೇ ಮಾಡ್ಬೋದು. ಹೋಟ್ಲಿಂದ ಆಚೆ ಕಡೆ ಬಂದೆ. ಇವಾಗ ಕೊಲಂಬೋದಲ್ಲಿರ್ತಕ್ಕಂಥ ಫೇಮಸ್ ಜಾಗ ಲೋಟಸ್ ಟವರಿಗೆ ಹೋಗ್ತಾ ಇದ್ದೀನಿ. ಇಲ್ಲೊಂದು ಪಿಕ್ಮಿ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ, ಅದರಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟು ಈಗ ಟುವರ್ಡ್ಸ್ ಕೊಲಂಬೋ ಟವರಿಗೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈಗ ಶ್ರೀಲಂಕಾದ ಕೊಲಂಬೋದಲ್ಲಿದ್ದೀನಿ. ಕೊಲಂಬೋ ಶ್ರೀಲಂಕಾದ ರಾಜಧಾನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಲ್ವಾ, ಕೊಲಂಬೋ ಲೋಟಸ್ ಟವರ್ ಅಂತ ಹೇಳ್ಬಿಟ್ಟು, ಕೊಲಂಬೋ ಲೋಟಸ್ ಟವರ್ ಹತ್ರ ಬಂದಿದ್ದೀನಿ. ಕೊಲಂಬೋದಲ್ಲಿ ತುಂಬ ಫೇಮಸ್ ಈ ಜಾಗ. ಅಕಸ್ಮಾತ್ ಈ ಕೊಲಂಬೋಗೆ ಬಂದುಬಿಟ್ಟು ಈ ಕೊಲಂಬೋ ಲೋಟಸ್ ಟವರ್ ನೋಡದೆ ಹೋದರೆ ಪ್ರವಾಸ ಅಪೂರ್ಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡೋಣ ಅಂತ ಬಂದಿದ್ದೀನಿ, ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಯಾವ ಥರ ಇದೆ ಮೇಲ್ಗಡೆ ಹೋಗಿ ಯಾವ ಥರ ಕಾಣುತ್ತೆ ಅಂತಕ್ಕಂಥದ್ದು ನಿಮಗೂ ತೋರಿಸ್ತೀನಿ. ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಸಖತ್ತಾಗಿರ್ತಕ್ಕಂಥ ಫೌಂಟೇನ್ ಎಲ್ಲ ಮಾಡಿದ್ದಾರೆ. ಸೊ ಆಮೇಲೆ ಮೇಲ್ಗಡೆ ಹೋಗಬೇಕು. ಎಂಟ್ರೆನ್ಸ್ ಫೀ ಎಷ್ಟು ಅಂತ ನನಗೂ ಮಾಹಿತಿ ಇಲ್ಲ. ಸೊ ಎಷ್ಟು ಎಂಟ್ರೆನ್ಸ್ ಫೀ ಇರುತ್ತೆ, ಒಳಗಡೆ ಹೋದರೆ ಒಳಗಡೆ ಫೀ ಅಂತ ಹೇಳ್ತಾರೆ. ಇಲ್ಲಿ ಎಂಟ್ರಿ ಇಲ್ಲಿ ತನಕ ಹೋಗ್ಬೋದು. ಸೊ ಆಮೇಲೆ ಮೇಲ್ಗಡೆ ಹೋಗೋಕ್ಕೆ ಎಷ್ಟು ಎಂಟ್ರಿ ಫೀ ಇದೆ, ಎಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಈ ಥರ ಇದೆ ಇದು ಈ ಚಿತ್ರಣ ನೋಡಿ. ಈ ಥರ ಇದೆ, ಫೌಂಟೇನ್ ಎಲ್ಲ ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಟವರು ತನಕ. ಮೇಲ್ಗಡೆ ಹೋಗೋಕ್ಕೆ ಈ ಎಂಟ್ರಿ ಪಾಯಿಂಟ್ ಇಲ್ಲಿದೆ ಹಿಂದೆ. ಸೊ ಹೋಗೋಣ, ಎಷ್ಟು ಎಂಟ್ರಿ ಫೀಸ್ ಇದೆ ಅಂತ ಕೇಳೋಣ. ಬಿಫೋರ್ ಚೆಕಿಂಗ್
ಇಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಚೆಕ್ ಇನ್ ಮುಗಿಸ್ಕೊಂಡು ಒಳಗಡೆ ಹೋಗ್ಬೇಕು ನಾವೀಗ. ಸೊ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತೇಳ್ಬಿಟ್ಟು. ನೋಡಿ ಈ ಥರ ಕಾಣ್ತಾ ಇದೆ, ಈ ಥರ ನನಗೇನು ಅಂದರೆ ಏನೂ ಗೊತ್ತಾಗ್ತಿಲ್ಲ. ಸೊ ಎಲ್ಲ ಹೊಸದಾಗಿ ನನಗೆ ಕಾಣ್ತಾ ಇದೆ. ನೋಡೋಣ ಒಳಗಡೆ ಹೋಗ್ತಾ ಮಾಹಿತಿಗಳನ್ನ ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ. ಲೋಟಸ್ ಟವರ್ ಮೇಲೆ ಹೋಗಬೇಕು ಅಂತಂದರೆ $20, ಇಲ್ಲ ಅಂತಂದರೆ 6,200 ರೂಪಾಯಿ ಶ್ರೀಲಂಕನ್ ರೂಪಾಯಿಗಳು ಕೊಡಬೇಕು. ಸೊ ನಾನೀಗ $20 ಕೊಟ್ಬಿಟ್ಟು ಸೊ ಮೇಲ್ಗಡೆ ಹೋಗ್ತಾ ಇದ್ದೀನಿ. $20 ಯಾಕಪ್ಪ ಅಂತಂದರೆ ನಾವು ಫಾರಿನರ್ ಆದ್ದರಿಂದ ನಾವುಗಳು $20 ಕೊಟ್ಬಿಟ್ಟು ನಾವು ಹೋಗಬೇಕಾಗತ್ತೆ. ಲೋಕಲ್ ಅವ್ರಿಗೆ ಕಮ್ಮಿ ಇರುತ್ತೆ. ಅದು ನೋಡಿ ನಾನು ಟಿಕೆಟ್ ತೊಗೊಂಡೆ, ಅದ್ರ ಜೊತೆಗೆ 5,000 ಶ್ರೀಲಂಕನ್ ರೂಪಾಯಿ ವರ್ತು ಕ್ಯಾಸಿನೋನಲ್ಲಿ ಆಟ ಆಡ್ಬೋದಂತೆ. ಸೊ ಹಾಗಾಗಿ 5,000 ಇದು ಕೊಟ್ಟಿದ್ದಾರೆ. ಸೊ ಆ ಮೇಲ್ಗಡೆ ಹೋಗಿ ಬಂದ್ಬಿಟ್ಟು ಆಮೇಲೆ ಕ್ಯಾಸಿನೋದಲ್ಲಿ ನಾವು ಪ್ಲೇ ಮಾಡ್ಬೋದು, ಆಟ ಆಡ್ಬೋದು. ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ತೋರಿಸ್ತೀನಿ. ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ, ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ, ಸಖತ್ತಿದೆ ಡಿಸ್ಪ್ಲೇ. ಸೊ ಇದೆಲ್ಲ ನೋಡ್ಬಿಟ್ಟು ಅಂದರೆ ಲೋಟಸ್ ಟವರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಪ್ಲೇಗಳೆಲ್ಲ ಹಾಕ್ತಾ ಇದ್ದಾರೆ, ಪ್ಲೇ ಆಗ್ತಾ ಇದೆ ಹಿಂದ್ಗಡೆ. ಸೊ ಅದೇ ರೀತಿ ಇಲ್ಲೊಂದು ಕಡೆ ಡಿಸ್ಪ್ಲೇ ಇದೆ. ಗೇಟ್ ನಂಬರ್ 1 ಅಬ್ಸರ್ವೇಷನ್ ಡೆಕ್ ಎಂಟ್ರೆನ್ಸ್, ಇಲ್ಲಿ ಹೋಗಬೇಕು. ನೋಡೋಣ ಒಳಗಡೆ ಹೋಗಿ ಏನೇನಿದೆ ನೋಡೋಣ. ನಮ್ಮ ಟಿಕೆಟ್ನ ಇಲ್ಲಿ ಸ್ಕ್ಯಾನ್ ಮಾಡಿರ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಈಗ ನಾವು ಲಿಫ್ಟ್ ಮುಖಾಂತರ ಮೇಲ್ಗಡೆ ಹೋಗ್ತಕ್ಕಂಥದ್ದು. ನೋಡೋಣ ಈ ಲಿಫ್ಟ್ ಮುಖಾಂತರ ಎಷ್ಟು ನಿಮಿಷಕ್ಕೆ ಎಷ್ಟು ಸೆಕೆಂಡಿಗೆ ಹೋಗುತ್ತೆ ಒಳಗಡೆ ಅಂತೇಳ್ಬಿಟ್ಟು ನೋಡೋಣ. ಸೊ ಲಿಫ್ಟ್ ಒಳಗಡೆ ಬಂದೆ ನಾನೀಗ. ಓಕೆ, ಈಗ ಸ್ಟಾರ್ಟ್ ಆಯಿತು. 27, 45 ಸೆಕೆಂಡಲ್ಲಿ ನಾವು ಬಂದ್ಬಿಟ್ವಿ ಮೇಲ್ಗಡೆ. ಅಷ್ಟು ಫಾಸ್ಟಲ್ಲಿ ಬಂತು ಲಿಫ್ಟು. ಸೊ ಈಗ ಹೋಗೋಣ, ಅಬ್ಸರ್ವೇಷನ್ ಡೆಕ್ ಯಾವ ಥರ ಇದೆ ಅಂತ ನೋಡೋಣ. ನನಗೂ ತುಂಬ ಕುತೂಹಲ ಇದೆ. ಸೊ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಏನ್ರಿ ಇದು, ವಾವ್. ಲಿಫ್ಟಿಂದ ಬಂದಮೇಲೆ ಈ ಕಡೆ ಡೆಕ್ ಹತ್ರ ಬರ್ತೀವಿ, ಆಚೆ ಕಡೆಗೆ. ಅಂದರೆ ಆಚೆ ಕಡೆ ನೋಡಿದರೆ ಯಾವ ಥರ ಕಾಣುತ್ತೆ, ಹೊರಗೆ ನೋಡಿದರೆ ಯಾವ ಥರ ಕಾಣುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ವಾವ್, ಇಲ್ಲಿಂದ ಕೊಲಂಬೋ ನಗರದ ವಿಹಂಗಮ ನೋಟವನ್ನು ನಾವಿಲ್ಲಿ ನೋಡ್ಬೋದು. ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲಿಂದ ಏನೇನು ಕಾಣುತ್ತೆ, ಈ ಆ್ಯಂಗಲಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಇಂಡಿಯನ್ ಓಷನ್ ಇದೆ, ಇಲ್ಲಿ ಕೊಲಂಬೋ ಸೌತ್ ಹಾರ್ಬರ್ ಅಂತಕ್ಕಂಥದ್ದು ಒಂದಿದೆ, ಮತ್ತು ಕೊಲಂಬೋ ಡಾಕ್ ಯಾರ್ಡ್ ಇದೆ. ಹೀಗೆ ನಾನಾ ಇದು ಪ್ಲೇಸಸ್ಸು ಇಲ್ಲಿಂದ ಕಾಣುತ್ತೆ. ಅಂದರೆ ಈ ಕಡೆ ನಿಂತ್ಕೊಂಡ್ರೆ ಯಾವ್ದು ಕಾಣುತ್ತೆ ಅಂತ ಅದನ್ನು ಬರೆದು ಹಾಕಿದ್ದಾರೆ. ಈ ಕೊಲಂಬೋದಲ್ಲಿರ್ತಕ್ಕಂಥ ಲೋಟಸ್ ಟವರ್ ಏನಿದೆಯಲ್ಲ, ಇದ್ರ ವಿಶೇಷತೆ ಏನು ಗೊತ್ತಾ, ಇದು ಬಾಟಮಿಂದ ಟಾಪ್ ತನಕ 356 ಮೀಟ್ರ್ ಇದೆ. ಅಂದರೆ ಸುಮಾರು 1,100 ಚಿಲ್ಲರೆ ಅಡಿಯಷ್ಟು ಎತ್ತರ ಇರ್ತಕ್ಕಂಥದ್ದು. ನಾವು ದುಬೈಗೆ ಹೋದರೆ ಬುರ್ಜ್ ಖಲೀಫಾ ಅಂತೀವಿ, ಅದೇ ರೀತಿ ಕೊಲಂಬೋಗೆ ಬಂತು ಅಂದರೆ ನಾವು ಇದನ್ನು ವಿಸಿಟ್ ಮಾಡಲೇಬೇಕು, ಆ ಥರ ಜಾಗ ಅಂತ ಹೇಳ್ಬೋದು. ಇಲ್ಲಿಂದ ಡಕ್ಕಿಂದ ಮೇಲ್ಗಡೆ ತುದಿ ತನಕ ಯಾವ ಥರ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಅಬ್ಸರ್ವೇಷನ್ ಡೆಕ್ಕಿಗೆ ಬರಬೇಕಾದ್ರೆ 27 ಫ್ಲೋರ್ನ ನಾವು ಹತ್ಕೊಂಡು ಬರಬೇಕು. ಅಂದರೆ ಲೈಕ್ ಎಲಿವೇಟರ್ನಲ್ಲಿ ಬರಬೇಕಾಗತ್ತೆ. ಹಾಗಾಗಿ ಇಲ್ಲಿಂದ ನೋಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಎಲ್ಲ ಪೂರ್ತಿ ಕೊಲಂಬೋ ಸಿಟಿ ಏನಿದೆ, ಕೊಲಂಬೋ ಸಿಟಿ ಪೂರ್ತಿ ನಾವು ಇದರಲ್ಲಿ ನೋಡ್ಬೋದು, ಸುತ್ತಲೂ ನೋಡ್ಬೋದು. ಪನೋರಮಿಕ್ ವ್ಯೂ ಅಂದರೆ 360 ಡಿಗ್ರಿ ಹ್ಯಾಂಗಲ್ ಏನಿದೆ ಅಷ್ಟು ನೋಡ್ಬೋದು. ಈ ಲೋಟಸ್ ಟವರ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದು ಕಮಲದ ಹೂವಿನ ಆಕೃತಿನಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಲೋಟಸ್ ಟವರ್ ಅಂತ ಕರೆದ್ರು. ಅದು ನಾವು ಕೆಳಗಡೆಯಿಂದ ನೋಡ್ತು ಅಂದರೆ ಕಮಲದ ಹೂವಿನ ಆಕಾರದ ಹಾಗೆ ಕಾಣುತ್ತೆ. ಒಂದು ಪಿಲ್ಲರ್ ಮೇಲೆ ಕಮಲದ ಹೂವನ್ನ ಕೂರಿಸೋ ಹಾಗೆ ಒಂದು ಭಾಸವಾಗುತ್ತೆ. ಸೊ ಅದರ ಮೇಲೆ ಅಬ್ಸರ್ವೇಷನ್ ಡೆಕ್ ಇದೆ. ಸೊ ಅಬ್ಸರ್ವೇಷನ್ ಡೆಕ್ ಮೇಲೆ ಮೇಲ್ಗಡೆ ಒಂದು ಟವರ್ ಇದೆ. ಅದು ನೋಡಿ ಕೆಳಗಡೆ ಇಲ್ಲಿ ತೋರಿಸ್ತೀನಿ. ಆ ಟವರ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಈ ಥರ ಇದೆ ಟವರ್. ಲೈಟ್ಗಳೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಲೈಟ್ ಟೈಮ್ಸ್ ನೋಡೋದಕ್ಕೆ ತುಂಬ ಸಖತ್ತಾಗಿರುತ್ತೆ. ನಾನು ಬಂದಿರೋದು ಸುಮಾರು 12 ಗಂಟೆ ಆಗಿದೆ. ಈ ಲೋಟಸ್ ಟವರ್ದು ವಿಶೇಷ ಏನಪ್ಪ ಅಂತಂದರೆ, ಇಲ್ಲಿ 21ನೇ ಫ್ಲೋರಲ್ಲಿ ಒಂದು ರಿವಾಲ್ವಿಂಗ್ ರೆಸ್ಟೋರೆಂಟ್ ಇದೆ. ಸೊ ಅದು ಕೂಡ ನಾವು ನೋಡ್ಬೋದು, ಅಲ್ಲಿಗೆ ಹೋಗ್ಬೋದು ರೆಸ್ಟೋರೆಂಟಿಗೆ. ಸೊ ಇದು ಲೋಟಸ್ ಟವರ್ನ ಇರ್ತಕ್ಕಂಥ ಒಂದು ಮಾಹಿತಿ. ನೋಡಿ ಕೆಳಗಡೆ ಸಿಕ್ಕಾಪಟ್ಟೆ ಸೆಕೆ ಇತ್ತು ನಾವು ಬಂದ ಸಂದರ್ಭದಲ್ಲಿ, ಆದರೆ ಮೇಲ್ಗಡೆ ಬರ್ತಾ ಮೇಲ್ಗಡೆ ಹೋಯ್ತು ಅಂದರೆ ಈ ಲೆವೆಲಲ್ಲಿ ತುಂಬ ತಣ್ಣನೆ ಗಾಳಿ ಬರ್ತಾ ಇದೆ. ಏನು ಲೋಟಸ್ ಟವರ್ ಇದೆ ಅದು ಸುತ್ತಲೂ ಒಂದು ರೌಂಡ್ ನೋಡ್ಕೊಂಬರೋಣ.
ಮೇಲ್ಗಡೆ ಅಬ್ಸರ್ವೇಷನ್ ಡೆಕ್ ಯಾವ ಥರ ಇದೆ ಅಂತ ನೋಡಿಕೊಂಡು ನಾನೀಗ ಕೆಳಗಡೆ ಹೋಗ್ತಾ ಇದ್ದೀನಿ. ನಾನು 29ನೇ ಫ್ಲೋರಲ್ಲಿದ್ದೀನಿ. ಅಂದರೆ 244 ಮೀಟ್ರ್ ಎತ್ತರದಲ್ಲಿ ನಾನು ಇರ್ತಕ್ಕಂಥದ್ದು. ಅಂದರೆ 29ನೇ ಫ್ಲೋರಲ್ಲಿ ನಾನು ಇದ್ದೀನಿ. ಈಗ ಕೆಳಗಡೆಯಿಂದ ಮೇಲೆ ಹೋಗೋಕ್ಕೆ, ಮೇಲಿಂದ ಕೆಳಗಡೆ ಬರುತ್ತೆ. ಕೇವಲ 48 ಸೆಕೆಂಡ್ ತೊಗೊಳುತ್ತೆ. 48 ಸೆಕೆಂಡ್ದಲ್ಲಿ ಫಸ್ಟ್ ಕ್ಲಾಸಾಗಿ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಬರುತ್ತೆ. ಈ ಲಿಫ್ಟ್ ಎಷ್ಟು ಫಾಸ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ. ಗ್ರೌಂಡ್ ಫ್ಲೋರಿಗೆ ಬಂದಾಯಿತು. ಕೇವಲ 48 ಸೆಕೆಂಡ್ಗೆ 244 ಮೀಟ್ರು ಕೆಳಗಡೆ ಅಷ್ಟು ಫಾಸ್ಟ್ ಬಂದಿದೆ ನೋಡಿ. ಈಗ ನಾನಿರ್ತಕ್ಕಂಥದ್ದು ಗ್ರೌಂಡ್ ಫ್ಲೋರ್. ಅಬ್ಸರ್ವೇಷನ್ ಡೆಕ್ ನೋಡ್ಕೊಂಡು ಬಂದಮೇಲೆ ಇಲ್ಲಿದೆಯಲ್ವಾ ಗೇಟ್ ನಂಬರ್ 2. ಸೊ ಇಲ್ಲಿಂದ ನಾವು ಒಳಗಡೆ ಆರ್ಟ್ ಗ್ಯಾಲರಿ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಅಂದರೆ ಏನು ಅಂತಂದರೆ ಒಳಗಡೆ ಹೋಗಿ ಶ್ರೀಲಂಕಾದ ಇತಿಹಾಸದ ಬಗ್ಗೆ ಹೇಳ್ತಾರೆ ಮಾಹಿತಿ. ಆನಂತರ ಚಿತ್ರ ನಮೂನೆಯ ಲೈಟಿಂಗ್ ಅರೇಂಜ್ಮೆಂಟ್ ಇದೆ. ಆ ಲೈಟಿಂಗ್ ಅರೇಂಜ್ಮೆಂಟನ್ನು ನಾನು ನಿಮಗೆ ತೋರಿಸ್ತೀನಿ. ಅಬ್ಸರ್ವೇಷನ್ ಡೆಕ್ ಎಲ್ಲ ನೋಡಿಕೊಂಡು ಈಗ ಎಕ್ಸಿಟ್ ಆಚೆ ಕಡೆ ಹೋಗ್ತಾ ಇದ್ದೀನಿ. ಲೋಟಸ್ ಟವರ್ ಪಕ್ಕ ಒಂದು ಆರ್ಟಿಫಿಷಿಯಲ್ ಪಾಂಡ್ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ಬೋಟಿಂಗ್ ವ್ಯವಸ್ಥೆ ಎಲ್ಲ ಇದೆ ನೋಡಿ. ಇಲ್ಲಿ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಬೋಟು, ಬಟ್ ಇವಾಗ ಯಾವುದು ಇದಿಲ್ಲ, ಬೋಟಿಂಗ್ ಇಲ್ಲ ಇವಾಗ. ಲೋಟಸ್ ಟವರ್ ಒಳಗಡೆ ಎಲ್ಲ ನೋಡ್ಕೊಂಬಂದ್ಬಿಟ್ಟು ಕೆಲವೊಂದು ಕೆಫೆಟೇರಿಯಾ ಇದೆ ಈ ಏರಿಯಾದಲ್ಲಿ. ಓಕೆ, ಲೋಟಸ್ ಟವರ್ನ ನೋಡಿಕೊಂಡು ಈಗ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇಂಡಿಪೆಂಡೆನ್ಸ್ ಸ್ಕ್ವೇರ್ ಏನು ಅಂತಕ್ಕಂಥ ಮಾಹಿತಿನ ಅಲ್ಲಿ ಹೋಗಿ ಕೊಡ್ತೀನಿ, ಮತ್ತು ಅದೇ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ.